ನಾನು ಇದ್ದಂಗೆ ಸ್ಟ್ರೈಟಾಗಿ ಯಾವುದೋ ಫಿಲ್ಟರ್ ಇಲ್ದಂಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಬ್ಬಬ್ಬಾ, ನಾನು ರೀಸೆಂಟಾಗಿ ಒಂದು ಸಿನಿಮಾನ ನೋಡಿದೆ. ಅದು ತೆಲುಗು ಸಿನಿಮಾ ಕಿಷ್ಕಿಂಧಾಪುರಿ ಅಂತ. ಎಕ್ಸ್ಪೀರಿಯನ್ಸ್ ವಿಷಯಕ್ಕೆ ಬಂದರೆ ಒಂಥರ ಡಿಫ್ರೆಂಟ್ ಆಗಿತ್ತು ಗುರು. ಹೇಳೋದಕ್ಕೆ ಸ್ವಲ್ಪ ಮಾತ್ರ ಪಾಸಿಟಿವ್ಸ್ ಇದ್ದಾವೆ, ನೆಗೆಟಿವ್ ಮಾತ್ರ ಸಿಕ್ಕಾಪಟ್ಟೆ ಇದ್ದಾವೆ. ಪಾಸಿಟಿವ್ಸ್ ವಿಷಯಕ್ಕೆ ಬಂದರೆ ವಿಲನ್ನ ಕ್ಯಾರೆಕ್ಟರೈಸೇಷನ್ನು, ಅಂದರೆ ಆ ದೆವ್ವದ ಕ್ಯಾರೆಕ್ಟರೈಸೇಷನ್ನು. ಇದೊಂದು ಆರ್ ಥ್ರಿಲ್ಲರ್ ಮೂವಿ. ಸೊ ಆ ದೆವ್ವದ ಒಂದು ಕ್ಯಾರೆಕ್ಟರೈಸೇಷನ್ನ ಸ್ವಲ್ಪ ಬೆಟರಾಗೆ ಮಾಡ್ಕೊಂಡಿದ್ದಾರೆ. ಬಟ್ ಇನ್ನು ಮಿಕ್ಕಿರೋ ಸಿನಿಮಾ ಎಲ್ಲ ರೊಟೀನು, ಹಳೆ ಸಿನಿಮಾಗಳು ಹೆಂಗಿದ್ವು ಅದೇ ಟೆಂಪ್ಲೇಟ್ ಎಲ್ಲ ಇದ್ದಾವೆ. ಎಲ್ಲೂ ಕೂಡ ಅಷ್ಟೊಂದು ಡಿಫ್ರೆನ್ಸ್ ಕಾಣಿಸ್ಲಿಲ್ಲ. ಬೆಲ್ಲಂಕೊಂಡ ಶ್ರೀನಿವಾಸ್ ಇಂಥ ಪ್ರಾಜೆಕ್ಟ್ ಹೆಂಗಾದರೂ ಮಾಡ್ತಿರ್ರಿ. ನನಗಂತೂ ಸಿನಿಮಾ ಇಷ್ಟ ಆಗಲಿಲ್ಲ. ಇನ್ನು ಆರ್ ಸಿನಿಮಾದಲ್ಲಿ ಜೆಮ್ಸ್ ಕೇರ್ಸು ಅವು ಇವು ಏನೂ ಇಲ್ಲ. ನಮ್ಮ ಇಂಡಿಯನ್ ಸಿನಿಮಾಗಳೇ ಬೆಸ್ಟ್ ಆರ್ ಸಿನಿಮಾ ಕ್ಯಾಟಗರಿಯಲ್ಲಿ ಬರೋ ಎಕ್ಸಾಂಪಲ್ ಬೇಜಾನಿದ್ದಾವೆ. ಅದರಲ್ಲಿ ನೋಡ್ತಾ ಬಂದರೆ ತುಂಬಾಡು, ಬ್ರಹ್ಮಯುಗಮು, ಮಸೂದ, ತೆಲುಗುದೇ ಮಸೂದ, ಇಂಥ ಸಿನಿಮಾಗಳ್ನಾದ್ರೂ ಎಕ್ಸಾಂಪಲ್ ಆಗಿ ತಗೊಂಡಿಲ್ಲ ಅಂದರೆ ಹೆಂಗೆ? ರೊಟೀನ್ ಹಳೆ ಈ ಥರ ಎಷ್ಟೋ ಸಿನಿಮಾಗಳು ಬಂದಿದ್ದಾವೆ, ಅವೆಷ್ಟೋ ಸಿನಿಮಾಗಳು ಫ್ಲಾಪ್ ಕೂಡ ಆಗಿದ್ದಾವೆ. ಬಟ್ ಅದೇ ರೊಟೀನ್ನ ಎಲ್ಲೂ ಫಾಲೋ ಮಾಡ್ತಾರೆ ಅಂದರೆ ರೆಗ್ಯುಲರ್ ಟೆಂಪ್ಲೇಟ್ನ ಜಾಸ್ತಿ ಫಾಲೋ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸಾಂಗುಗಳು ಕೂಡ ಏನಷ್ಟು ಚೆನ್ನಾಗಿಲ್ಲ. ಬಟ್ಟು ಬ್ಯಾಕ್ಗ್ರೌಂಡ್ ಕೋರು ಒಂದು ರೇಂಜಿಗೆ ಓಕೆ, ಅಷ್ಟು ವರಷ್ಟೇನಲ್ಲ. ಇದರಲ್ಲೆಲ್ಲ ಇಂಪ್ರೆಸ್ ಮಾಡೋದು ಅಂದರೆ ಆ ದೆವ್ವದ ಪತ್ರ ಮಾಡಿರೋ ಸ್ಯಾಂಡಿ. ಇವನು ಮಾತ್ರ ಈ ಒಂದು ಸಿನಿಮಾದಲ್ಲಿ ಡಿಫ್ರೆಂಟ್ ಆ್ಯಕ್ಟಿಂಗ್ನ ಮಾಡಿದರೆ ಈ ಒಂದು ಕ್ಯಾರೆಕ್ಟ್ರು ತುಂಬ ಇಷ್ಟ ಆಗುತ್ತೆ. ಬಟ್ ಬೇರೆ ಕ್ಯಾರೆಕ್ಟರ್ಲ್ಲ ಅಷ್ಟಕ್ಕಷ್ಟೇ. ಇನ್ನು ಬೆಲ್ಲಂಕೊಂಡ ಶ್ರೀನಿವಾಸ್ ಅವರು ಕೂಡ ಅವ್ರ ಕ್ಯಾರೆಕ್ಟ್ರನ್ನ ಒಂದು ರೇಂಜಲ್ಲಿ ಆ್ಯಕ್ಟಿಂಗ್ ಮಾಡಿದರೆ ಏನಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಲ್ಲ. ಇನ್ನು ಅನುಪಮ ಪರಮೇಶ್ವರನ್ ಮಿಕ್ಕಿರೋ ಎಲ್ಲರೂ ಅಷ್ಟೇ ಸಿನಿಮಾದಲ್ಲಿದ್ದಾರೆ ಅಷ್ಟೇ. ಅನುಪಮ ಕ್ಯಾರೆಕ್ಟ್ರಿಗೆ ಸ್ವಲ್ಪ ಇಲ್ಲಿ ಪೊಟೆನ್ಷಿಯಲ್ ಇದೆ, ಬಟ್ ಏನು ಅಷ್ಟು ಇಂಪ್ಯಾಕ್ಟ್ ಏನಿಲ್ಲ. ಇನ್ನು ಮಿಕ್ಕಿರೋರೆಲ್ಲ ಅಷ್ಟು ಕಷ್ಟನೇ. ಸಿನಿಮಾದಲ್ಲಿ ವಿಜುವಲ್ಸು ಕೂಡ ಏನು ಅಷ್ಟು ಇಂಪ್ರೆಸಿವ್ ಆಗಿಲ್ಲ. ಸಿನಿಮಾ ಮಾತ್ರ ನನಗೆ ಅದು ಡಿಸಪಾಯಿಂಟ್ ಮಾಡ್ತು. ನೀವೇನಾದರೂ ಆರರ್ ಜನರ ಇಷ್ಟಪಡೋರಾಗಿದ್ದರೆ ಟ್ರೈ ಮಾಡ್ಬೋದು. ಅಡಲ್ಟ್ ಸೀನ್ಸ್ ಆಗಲಿ, ಬ್ಯಾಡ್ ಲ್ಯಾಂಗ್ವೇಜ್ ಆಗಲಿ ಏನೂ ಇಲ್ಲ. ನಾನು ಮತ್ತೆ ಸಿಗ್ತಾ ಇರ್ತೀನಿ ಗಾಯ್ಸ್. ಬಾಯ್.